ಹಾಯ್, ನಮಸ್ಕಾರ ಎಲ್ರಿಗೂ. ಮತ್ತು ನನ್ನ ಹೆಸರು ಜಯಕುಮಾರ್ ಅಂತೇಳಿ. ನಂದು ಜೂನ್ 1ಕ್ಕೆ ಬರ್ಡೇ ಆಯಿತು. ಎಸ್ಪೆಷಲಿ ನಂದು ಬರ್ಡೇ ಇವಾಗ 47ನೇ ವಯಸ್ಸು. ವೆರಿ ವೆರಿ ಇಂಪಾರ್ಟೆಂಟು. ನಾವು ಇವಾಗ ವಯಸ್ಸು ಆಗ್ತಾ 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 ಹೆಲ್ದಿ ಆಗ್ತಿದ್ದೀವೋ ಅಥವಾ ಅನ್ಹೆಲ್ದಿ ಆಗ್ತಿದ್ದೀವೋ ಅದು ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದರೆ ನಮಗೆ 40+ ಆದಮೇಲೆ ಒಂದೊಂದೇ ಸಮಸ್ಯೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಥ್ಯಾಂಕ್ಸ್, ನನಗೊಂದು ಗ್ರೂಪ್ ಸಿಕ್ತು. ಯಾವಾಗ ಗ್ರೂಪ್ ಸಿಕ್ತು ನನ್ನ ಕೋಚ್ ನನಗೆ ಗೈಡ್ ಮಾಡೋದು ಇಷ್ಟೇ. ಎನಿ ಏಜ್, ಎಷ್ಟೇ ವಯಸ್ಸಾದ್ರೂ ಯಾವಾಗಲೂ ಫಿಟ್ ಆಗಿರಬೇಕು. ಜೊತೆ ನನಗೆ ಟ್ರಾವೆಲಿಂಗ್ ಅಂದರೆ ತುಂಬ ಇಷ್ಟ. ಲಾಂಗ್ ಡ್ರೈವಿಂಗ್ ಮಾಡೋದು, ಮತ್ತು ಫ್ಲೈಟ್ ಎಕ್ಸ್ಪೀರಿಯೆನ್ಸ್, ಮತ್ತು ಜಂಪಿಂಗ್ ಎಲ್ಲ ಮಾಡೋದು, ಫ್ಲೈಟಿಂದ ಜಂಪ್ ಮಾಡೋದು, ಇವೆಲ್ಲ ತುಂಬ ಇಷ್ಟ ನನಗೆ. ನನ್ನ ಕೋಚ್ ಹೇಳಿದರು, ನೀನೇನಾದರೂ ನಿನ್ನ ಲೈಫ್ ಸ್ಟೈಲನ್ನ ಸರಿ ಮಾಡಿಕೊಂಡು ನೀನು ಫಿಟ್ ಆದರೆ ನಿನಗೆ ವಯಸ್ಸಾಗೋದು ಫೀಲ್ ಅಂತ ಅನಿಸೋದಿಲ್ಲ ಅಂತ ಹೇಳಿದರು. ಹೀಗಾಗಿ 13 ವರ್ಷದಿಂದ ತುಂಬ ಹ್ಯಾಪಿಯಾಗಿದ್ದೀನಿ, ತುಂಬ ಖುಷಿಯಾಗಿದ್ದೀನಿ. ನಂದು ಒಂದು ರಿಕ್ವೆಸ್ಟ್ ಇಷ್ಟೇ, ಹೋಗ್ತಾ ಹೋಗ್ತಾ ಎಲ್ಲರೂ ವಯಸ್ಸಾಗುತ್ತೆ. ವಯಸ್ಸಾದ ಮೇಲೆ ನಾವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗ್ತೀವಿ. ಫೈನಾನ್ಸಲ್ದು ಸ್ಟೇಟಸ್ ಮುಂದೆ ಹೋಗಿ ಏನಾಗುತ್ತೆ ಅಂದರೆ ನಮಗೆ ಮೆಡಿಸಿನ್ಸ್ ಖರ್ಚು ಅದು ಇದು ಅಂತ ಸ್ಟಾರ್ಟ್ ಆದಾಗ ದುಡ್ಡಿನ ತೊಂದರೆನೂ ಆಗುತ್ತೆ. ಅದಕ್ಕೋಸ್ಕರ ನಾವೆಲ್ಲರೂ ಡಿಸೈಡ್ ಮಾಡಿ ಯಾಕೆ ಮೆಡಿಸಿನ್ ಫ್ರೀ ಲೈಫನ್ನು ಲೀಡ್ ಮಾಡಬಾರ್ದು, ಯಾಕೆ ಹೆಲ್ದಿ ಆಗಬಾರ್ದು, ಯಾಕೆ ನಾವು ಮಕ್ಕಳು ಮೊಮ್ಮಕ್ಕಳಿಗೆ ಇನ್ಸ್ಪೈರ್ ಆಗಬಾರ್ದು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಸಾಧ್ಯ ಆದ ಜನರಿಗೆ ಶೇರ್ ಮಾಡಿರಿ. ಅಟ್ಲೀಸ್ಟ್ ಯಾರ್ಯಾರು ಲೈಫಲ್ಲಿ ವಯಸ್ಸಾದಾಗೂ ಫಿಟ್ ಆಗಬೇಕಂತ ಅಂದ್ಕೊಂಡಿದ್ದಾರೆ ಅವ್ರಿಗೆ ಹೆಲ್ಪ್ ಆಗ್ಬೋದು. ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರ್ದು ಬರ್ಡೇ ಬರ್ತಾ ಇದೆ ನೆಕ್ಸ್ಟು, ಎಲ್ರಿಗೂ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು.